ಅಂಕಲ್ ಅದಲ್ಲ, ಅದಿನಾರು ದಾಟಿದ ಎಳೆಮೈಯ ಪೂರಿ ನೀಡುವ ನೀನೇನ. ಒಂದು ವಿಡಿಯೋ ಮಾಡ್ಕೊಳ್ಳೋ ಬಿಡುವಂತೆ. ಗಮಪನಿ ನೀಸಾ ಹಾಯ್ ಗಾಯ್ಸ್, ಸಣ್ಣ ಕ್ಷಣ ದೊಡ್ಡ ಖುಷಿ. ಇದೇ ರವ್ ಬೈಟ್ಸ್. ಏನು ಬೆಳಗ್ಗೆ ಲೈನ್ ಹೇಳ್ತಾ ಇದ್ದಾನೆ ಅಂತನಾ, ಗಾಡಿ ಜೊತೆ ಎಲ್ಲ ರೆಡಿ ಆಗಿದ್ದಾನೆ ಅಂತ. ನಾನು ಕಾಲೇಜ್ಗೆ ಹೋಗ್ತಿಲ್ಲ, ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಅದಕ್ಕೋಸ್ಕರ ಆಗಲೇ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ ಕರ್ಕೊಂಡು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಗಾಡಿಗೆ ನೀರು ಹಾಕ್ಬಿಟ್ಟು ಗಾಡಿ ನಿಲ್ತು ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮೈ ಮೇಲೆಲ್ಲ ತಿಂಗಂಟೆ. ಮತ್ತೆ ಯಾಕ್ರಿ ಹಂಗೆ ನೋಡ್ತಾ ಇದ್ದೀರಾ? ನೀರು ಹಾಕ್ಬಿಟ್ಟು ಗಾಡಿ ತೆಗೆದ್ರೆ ಒಳ್ಳೇದು. ನೀವು ಕೂಡ ಅದೇ ಮಾಡಿ. ಗಾಡಿ ಯಾರಾದರೂ ಈಚೆ ತೆಗಿದ್ರೆ ಮುಂಚೆ ನೀರು ಹಾಕ್ಬಿಟ್ಟು ತೆಗೀರಿ ಗಾಡಿನ. ಇಷ್ಟೊತ್ತಾಗೋಯ್ತು ಗಾಯ್ಸ್, ಏನು ಮಾಡೋದು? 8ಗೆ ಬಂದವನು 9 ಆದರೂ ಇಲ್ಲೇ ಇದ್ದೀನಿ. ಹಾಸ್ಪಿಟ್ಲಿಗೆ ಬಂದರೆ ಇದೊಂದು ಪೇಷಂಟ್ಸ್ ಮುಗಿಯೋವರೆಗೂ ಕಾಯಬೇಕು. ಜಸ್ಟು ಆಗಲೇ ಬಂದು ಅಂಗಡಿ ತೆಗೆದು ಗಾಡಿ ಒಳಗಡೆ ಹಾಕಿ ತಿಂಡಿ ಮಾಡಬೇಕು. ಅದಕ್ಕೋಸ್ಕರ ಸಾಂಬಾರು ಬಿಸಿಗಿಟ್ಟವ್ರಂತೆ, ನೋಡೋಣ. ಸಾಂಬಾರು ಬಿಸಿಗಿಟ್ಟವ್ರು, ಇಷ್ಟವೇ ಆನ್ ಮಾಡಿಲ್ಲ. ಏನು ಬಿಸಿಗಿಟ್ಟವರು ಹಿಂಗೆ ಆನ್ ಆಗಿಲ್ಲ, ಸುಮ್ಮನೆ ಗ್ಯಾಸ್ ಹೋಗ್ತಾ ಇದೆ ಅಷ್ಟೇ. ಗೈಸ್, ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ ವಾಪಸ್. ಇವಾಗ ತಿಂಡಿ ಮಾಡ್ತಾವ್ರು ಅದೆಲ್ಲ ಮಾಮೂಲಿ ರೋಡ್. ಕೆಮ್ಮಾಗ್ಬಿಟ್ಟೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ನನಗೆ ಕೋಲ್ಡ್ ಆಗೋಯ್ತು ನೋಡಿ. ಗೈಸ್, ಊಟಕ್ಕೆ ಅಂತ ಇವಾಗ ಜಸ್ಟ್ ಬಂದೆ. ಸಾಹೇಬ್ರು ಬಂದ್ಬಿಟ್ಟು ಆಲ್ರೆಡಿ ಮನೇಲಿ ಪಾಚ್ಕೊಂಡ್ಬಿಟ್ಟವ್ರೆ. ಊಟ ರೆಡಿಯಾಗಿದೆ ಅನಿಸುತ್ತೆ. ನಾನೆಲ್ಲ ಬಂದು ನೀರು ತಂದು ಆಲ್ರೆಡಿ. ಅಮ್ಮ ಏನೋ ಕಾಮಿಡಿ ನೋಡ್ತವ್ರೆ. ಊಟ ಇವಾಗ ಆ ಕಡೆ ಇಲ್ಲಿ ಸ್ವಲ್ಪ ಸಿಲಿಂಡ್ರ್ ಪ್ರಾಬ್ಲಮ್ ಆಗಿರೋದ್ರಿಂದ ಊಟ ಈ ಕಡೆ ಇದೆ ಇವತ್ತು, ಇಲ್ಲಿಲ್ಲ. ಗ್ಯಾಸ್ ಕೆಟ್ಟೋಗಿರೋ ಪ್ರಯುಕ್ತ ಇಲ್ಲಿ ಹೋಗ್ಬೇಕು. ಇವರೇನು GST ನೋಡ್ತವ್ರೆ. ನಾವೇನು GST ನಮ್ಮದೇನಿಲ್ಲ ಬಿಡು, ಅಷ್ಟೊಂದು ಇದಿಲ್ಲ, ನಮ್ಮದು ಇನ್ಕಮ್ ಇಲ್ಲ GST ಪೇ ಮಾಡೋ ಅಷ್ಟು ನಾವು. ಅಯ್ಯೋ, ಯಾವ್ದ್ರ ಮೇಲೆ ಬಿಡು ಪೇ ಮಾಡಿದಾಯ್ತು. ಆಗಿದೆ ಪಟ್ಟಣಕ್ಕೆ ಮಕ್ಕಳು ಎಲ್ಲ ಡೀಪಾಗಿ ಒಳಗಡೆ ಹೋಗಿದ್ದಾರೆ. ಮೂಗಲ್ಲಿ ಕೈ ಹಾಕ್ತಾ ಇದ್ದಾರೆ. ಕೆ ಸುಲ್ತಾನ್ ಅಂತ ಇವನು ಯಾರೋ ಜಾಫರ್. ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಬಿಡಿ. ನಮ್ಗೆ ಏಜ್ ಆಯಿತು, ನಮ್ಮ ಕಾಲದಲ್ಲೆಲ್ಲ ಹಿಂಗಿರಲಿಲ್ಲ. ಇಫ್ ಯು ವಾಂಟ್ ಈಟ್ ನಾಟ್ ವಿಮಲ್, ಇಸ್ ಬಾಂಬೆ. ನೋಡಿ ಇವ್ರು ಆಡ್ತಾ ಇರೋದು ನೋಡಿದ್ರೆ ನನಗೆ ಹಂಗೆ ಚಚ್ ಬಿಸಾಕ್ಬಿಡೋಣ ಅನ್ನಿಸ್ತೈತೆ. ಅಲ್ಲಿ ಆಡ್ತಾ ಇರೋದು ಹೊಡಿತಾ ಇಲ್ಲ, ಒಂದೇ ಒಂದು ಪಾಯಿಂಟ್ ಮಾಡ್ತಾ ಇಲ್ಲ ಇಬ್ರು ಮಾತ್ರ. ನನಗೆ ಇವನು ಚಚ್ಚಿಲ್ಲ, ಹೊಡಿಲ್ಲ, ಹೊಡೆದು ಬಿಸಾಕಿ ಚಚಾಕಿ ಅಂತವ್ರು ಇಬ್ರು. ಆದರೆ ಇವನು ನೋಡ್ಕೊಳ್ಳಿ. ಅಮ್ಮ ಅಯ್ಯೋ ಹೊಡೆದಾಕೋದ್ರು. ಅಮ್ಮ ಹೊಡೆದೇ ಹಾಕಿದ್ರು. ಏನು ಎಲ್ಲ ಇಂಟರ್ನ್ಯಾಷನಲ್ ಸ್ಟೇಟ್ ಪ್ಲೇಯರ್ಸ್ ಇಬ್ರು. ಸ್ಟೇಟ್ ಪ್ಲೇಯರ್. ಇದು ಲೀಗ್ ಆಡ್ತಾ ಇದ್ದಾರೆ. 50 ಪೈಸೆ ಇವನು, 50 ಪೈಸೆ ಇವನು. 1 ರೂಪಾಯಿಗೆ ಆಡ್ತಾ ಇರೋದು. ಇವನು 1 ಕಿಲ್ ಹೊಡೆದಿದ್ದು ನಾನು ನೋಡಲಿಲ್ಲ. ಸುಮ್ಮನೆ ಅಲ್ಲಿಂದ ಮಚ್ಚ ಬಾರ್ಲ ಮಚ್ಚ ಹೊಡಿ ಮಚ್ಚ ಅಂತ. ಎಲ್ಲಿ ತೋರಿಸ್ಗುರು ಒಂದು ಅವ್ನು ನೋಡ್ಗುರು. ಇವನು ಒಂದು ನಾನು ಆಡೋ ಜಮಾನದಲ್ಲಿ ಬಂದಿರಲಿಲ್ಲ. ನಾನು ಆಡೋ ಟೈಮಿಗೆ ಬರ್ಬೇಕಿತ್ತು, ನಿಮಗೆ ಗೊತ್ತಾಗೋದು. ಮೊಬೈಲ್ ಹೆಂಗೈತೈತಿ ಮಚ್ಚಿ? ಹೊಡಿಯೋಕ್ಕಾಗಿಲ್ಲ ಅಂದ್ರೆ ಹಿಂಗೆ ಮಚ್ಚಿ ಹೇಳೋದು. ಮಚ್ಚಿ ಹೊಡಿ. ಇದು ಇರೇ ತೋರಿಸ್ತೀನಿ ಇವಾಗ 1 ನಿಮಿಷ ನೋಡಿ ಗಾಯ್ಸ್. ಇದು ಪಾಯಿಂಟ್ಸು ಇವ್ರದ್ದು ಇದಲ್ಲ, 0 ಅಲ್ಲ 3 ಇವ್ರದಂತೆ. ಉಲ್ಟಾ ಕಂಟಿನ್ಯೂಸ್ ಹೊಡಿತಾ ನೋಡಿ ಗಾಯ್ಸ್, ಕಂಟಿನ್ಯೂಸ್ ಹೊಡಿತೀವಿ. ಬಿಟ್ಕೊಟ್ಟು ಹೊಡೆಯೋದಂತೆ. ಅವ್ರ ಟೀಮ್ ಮೇಟ್ ಏನ್ ಆಗ್ತಾವ ನೀವು ನೋಡ್ಬಿಟ್ಟು. ಹೊಡಿದೀವಿ ಏನ
ಕೊಡ್ತಾರೆ ಪಕ್ಕ ಕೊಡ್ತಾರೆ, ಹಂಗಿಂಗ್ ಕೊಡಲ್ಲ ಮಾತ್ರ ಸಖತ್ ಕೊಡ್ತಾರೆ. ವೇಟ್ ಅಂಡ್ ವಾಚ್. ವಾಚ್ ಅಂಡ್ ವೆಯ್ಟ್. ವಾಚ್ ಅಂಕಲ್ ಅದಲ್ಲ, 16 ದಾಟಿದ ಎಳೆಮೈಯ ಪೂರಿ ನಿಲ್ಲುವ ನೀನೇನ. ಒಂದು ವಿಡಿಯೋ ಮಾಡ್ಕೊಳ್ಳೋ ಮುಡಿಯುವಂತೆ ಮಾಡಪ್ಪ. ಸರಿ ಮುಂದೆ ಹೇಳೋಣ. ಗಮಪನಿ ನಿಸಾ ನಿಪಮ. ಒಳ್ಳೆ ರಸ ಸಂಜರಿ ಅಂತ ಇದ್ದೀರಿ. ರಸ ಸಂಜೆ ಕಾರ್ಯಕ್ರಮದ ಆರ್ಕೆಸ್ಟ್ರಾ ಅರ್ಪಿಸಿದ್ದ ನಮ್ಮ ಮನೋಜ್ ಅವರಿಗೆ ಒಂದು ಜೋರಾದ ಚಪ್ಪಳಿ ಬರಲೆಂದು ನಿಮ್ಮೆಲ್ಲರ ಅಪೇಕ್ಷಿಸುವ ನಮ್ಮ ಟೀಮ್ಮೇಟ್ ಸಹ ಮಿತ್ರರಾದ ಟ್ರೈನರ್ ಅವರಿಗೂ ನಮ್ಮ ಟ್ರೈನರ್ಗೂ ಸಹ ಮಿತ್ರರಾದ ಅವರಿಗೂ ಅರ್ಪಿಸುತ್ತಾ ನಮ್ಮ ಗಾಯನವನ್ನು ಮುಂದಿಡುತ್ತೇವೆ. ನಿಮಗೆ ಇಷ್ಟೇ ಮಾತ್ರ ತೋರಿಸಲು ಆಗುತ್ತದೆ. ಮುಂದಿನ ಗಾಯನ ಏನಿದೆ ನಾವು ಅದನ್ನು ಆಫ್ ಕ್ಯಾಮ್ರಾ ಮಾಡಬೇಕಾಗುತ್ತದೆ. ಗಾಯ್ಸ್, ಇವಾಗ ಹಾಲು ತರಕ್ಕೆ ಹೋಗ್ಬೇಕು, ಟೈಮ್ ಆಗಿಬಿಟ್ಟಿದೆ. ಏನು ಯಾವಾಗಲೂ ಅನ್ಕೋತಾ ಇರ್ತಿದ್ದೀನಿ, ನೀವು ಯಾವಾಗಲೂ ಇದೊಂದು ಆ್ಯಂಗಲಿಂದನೇ ಬರ್ತಾನೆ ಅಂತ. ಅಲ್ಲೊಳಗಡೆ ಟಿ ವಿ ಸೌಂಡ್ ಇರುತ್ತೆ, ಅದಕ್ಕೋಸ್ಕರನೇ ಇಲ್ಲೇ ಬರೋದು ಅದಕ್ಕೋಸ್ಕರ ಇಲ್ಲೇ ಬರೋದು. ಇವತ್ತು ಸ್ಟ್ರೀಟ್ ಲ್ಯಾಂಪ್ಸ್ ಎಲ್ಲ ಹಾಕಿದ್ದಾರೆ. ಗಾಯ್ಸ್, ಹಾಲು ತೊಗೊಂಬಂದಿದ್ದಾಯಿತು. ಇವಾಗ ಜಿಮ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ಅಂಗಡಿ ಕ್ಲೋಸ್ ಮಾಡ್ಕೊಂಬರೋಕೆ ಹೋಗ್ತಾಯಿದ್ದೀನಿ. ಏನು ಗೊತ್ತಾ ಗಾಯ್ಸ್, ಫುಲ್ ವೀಡಿಯೋನ ನೋಡಿ. ನೀವು ಫುಲ್ ವೀಡಿಯೋ ನೋಡಿರಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಿಪ್ಪು ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೇನು ಇರಲ್ವಲ್ಲ, ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದಮೇಲೆ ವೀಡಿಯೋ ನೋಡಿ ಫುಲ್ಲು, ಆವಾಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ನಾನು ಹೇಳಿದ್ದು ಬೇಕಿರೋ ಸುಳ್ಳಾದರೆ ನೋಡಿ, ನೀವು ಸ್ಟಾರ್ಟಿಂಗ್ 2 ಮಿನಿಟ್ಸಲ್ಲೇ ವೀಡಿಯೋ ಕಟ್ ಮಾಡಿಬಿಡ್ತೀರ, ನಂಗೆ ಗೊತ್ತಾಯ್ತೈತೆ. ಅದಕ್ಕೋಸ್ಕರ 3 ಮಿನಿಟ್ಸ್ ಮೇಲೆ ನೋಡಿ. 3 ಮಿನಿಟ್ಸ್ ಮೇಲೆ ನೋಡಿದ್ರೆ ನಿಮಗೆ ಸ್ವಲ್ಪ ಕಾಮಿಡಿ ಎಲ್ಲ ಮಿಕ್ಸು. 3 ಮಿನಿಟ್ಸ್ ಮೇಲೆ ನೋಡಿದ್ರೆ ಫುಲ್ ಒಂಥರ ಏನೇನೋ ಡಿಫ್ರೆಂಟಾಗೆಲ್ಲ ಇರ್ತದೆ. ನೀವೇನು ಮಾಡ್ತೀರಾ ಅಂದರೆ, ಸ್ಟಾರ್ಟಿಂಗು 1 ಮಿನಿಟಿಂದ ಅರ್ಧ ಪ್ರೋಮೋ ಇರ್ತದೆ, ನೋಡ್ತೀರಾ. ಈ ಒಂದು ವ್ಲಾಗ್ ನೋಡಿದ್ದೀನಿ ಟಾಟಾ ಬೈ ಬೈ ಅಂತ ಹೋಯ್ತಾ ಇರ್ತೀರ. ಅದಕ್ಕೆ ನಿಮಗೇನು ಅರ್ಥ ಆಗಲ್ಲ. ನಾನು ಇನ್ನೂ ಅರ್ಥ ಆಗಿಲ್ಲ ನಿಮ್ಗೆ, ಅದಕ್ಕೋಸ್ಕರ ಮಧ್ಯಕ್ಕೆ ಬನ್ನಿ, 3 ಮಿನಿಟ್ಸ್ ಮೇಲೆ ನೋಡಿ, ಎಂಜಾಯ್ ಮಾಡಿ. ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.